ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಸಂಡೇ ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಲಾಸ್ಟ್ ವ್ಲಾಗ್ ಬಂದು ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅಂತೇಳಿ ಹಾಕಿದ್ದೆ. ಅಪ್ಪ ಅಮ್ಮ ಬಂದಿದ್ದು ಲಾಸ್ಟ್ ಸಾಟರ್ಡೆ. ಇನ್ನು ಇವತ್ತು ಆಲ್ರೆಡಿ ಇನ್ನು ಸಂಡೇನೇ ಆಗಿದೆ. 1 ವೀಕ್ ಆಗಿದೆ ನಾನು ಯಾವುದೇ ಥರ ವ್ಲಾಗ್ಸ್ನ ಶೂಟ್ ಮಾಡಿಲ್ಲ. ಸ್ವಲ್ಪ ಅಪ್ಪ ಅಮ್ಮ ಬಂದಿದ್ದರಿಂದ ಕೆಲಸ ಬೇರೆ ಬೇರೆ ಇತ್ತು. ಏನೆಲ್ಲ ಏನು ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಇವತ್ತು ಬಂದು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಮೈದನ ಬರ್ತ್ಡೇ ಇದೆ. ಸೊ ಈಗ ಸಂಜೆಗೆ ಕೇಕ್ ಕಟ್ ಮಾಡೋಣ ಅಂತಂದೇಳಿ, ಹಾಗೆ ಅವರಿಗೆ ನಾನ್ ವೆಜ್ ಅಂದರೆ ಸ್ವಲ್ಪ ಇಷ್ಟ, ಹಾಗಾಗಿ ನಾನ್ ವೆಜ್ನು ಕುಕ್ ಮಾಡೋಣ ಅಂತಂದೇಳಿ ಚಿಕನ್ ತರಿಸಿದ್ದೀನಿ. ಸೊ ಈಗ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡಬೇಕು. ಇನ್ನು ಹಾಗೆ ಹೊರಗಡೆ ಹೋಗಿ ಕೇಕು ಅದ್ರ ಜೊತೆ ಸ್ವಲ್ಪ ಕೆಲವೊಂದು ಸಾಮಾನುಗಳು ತರೋದಿದೆ, ಅದನ್ನು ತೊಗೊಂಡು ಬರಬೇಕು. ಬೆಳಗ್ಗೆನೇ ಯಾಕೆ ಮಾಡಿಲ್ಲ ಅಂದರೆ ಅವರು ಫಂಕ್ಷನ್ಗೇನೋ ಹೋಗಿದ್ರು ಸ್ವಲ್ಪ. ಇನ್ನು ನಾವಿಬ್ಬರೇ ಏನು ಕುಕ್ ಮಾಡ್ಕೊಂಡು ತಿನ್ನೋದು, ತಣ್ಣಗಾಗತ್ತೆ ಮತ್ತು ಸಂಜೆಗೆ ಅಂತಂದೇಳಿ ಅವರಿಗೆ ಇಷ್ಟ ಆಗೋ ಥರ ಬಿಸಿ ಬಿಸಿ ಸಂಜೆಗೇ ಮಾಡೋಣ ಅಂತಂದೇಳಿ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಕೆಲವೊಂದು ಐಟಮ್ಸ್ ಎಲ್ಲ ರೆಡಿಯಾಗಿದೆ. ಇನ್ನು ಮೊಸರು ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ, ಪುದೀನ ಎಲ್ಲನೂ ರೆಡಿಯಾಗಿದೆ. ಇನ್ನು ಪಟ ಪಟ ಅಂತೇಳಿ ಮಾಡೋದು ಅಷ್ಟೇ ಬ್ಯಾಲೆನ್ಸು. ಇವತ್ತು ನಾನು ರೆಸಿಪಿ ಥರ ಏನು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಇತ್ತೀಚೆಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಿದೆ. ಕಂಟಿನ್ಯೂಸ್ ಆಗಿ ಮಾತಾಡಬೇಕಾದ್ರೂ ಆಯಾಸ ಬರೋ ಥರ ಆಗ್ತಿದೆ. ಜಾಸ್ತಿ ಹೊತ್ತು ನಿಂತ್ಕೊಂಡು ಕುಕ್ ಮಾಡೋಕ್ಕೂ ಆಗ್ತಾಯಿಲ್ಲ. ನೋಡೋಣ, ಆದಷ್ಟು ವ್ಲಾಗ್ಸ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಶಾರ್ಟ್ ವಿಡಿಯೋಸ್ ಹಾಕಿದ್ರೆ ರೀಚ್ ಅಷ್ಟಾಗಿ ಬರ್ತಾ ಇಲ್ಲ. ಲಾಂಗ್ ವೀಡಿಯೋಸ್ಗೇನು ಜಾಸ್ತಿ ಬರ್ತಿದೆ ಅಂತಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಶಾರ್ಟ್ ವೀಡಿಯೋಸ್ಗೆ ಎಷ್ಟು ಬರುತ್ತೋ ಲಾಂಗ್ ವೀಡಿಯೋಸ್ಗೂ ಅಷ್ಟೇ ಬರ್ತಿದೆ ನನಗೆ ವ್ಯೂಸು. ಹಾಗಾಗಿ ನನಗೆ ಸ್ವಲ್ಪ ಲಾಂಗ್ ವೀಡಿಯೋಸೇ ಜಾಸ್ತಿ ಶೂಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನು ತಡ ಮಾಡೋದು ಬೇಡ, ಆಲ್ರೆಡಿ 6:15 ಆಗಿದೆ ಟೈಮು. ಇನ್ನು ಬೇಗ ಬೇಗ ನಾನು ಬಿರಿಯಾನಿ ಮತ್ತು ಫ್ರೈ ಎಲ್ಲ ಮಾಡಿಬಿಟ್ಟು ಕುಕ್ಕರಲ್ಲಿ ಹಂಗೆ ಇಟ್ಟು ಬಿಸಿಯಾಗಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಹೋಗ್ಬಿಟ್ಟು ಕೇಕು ಎಲ್ಲ ತೊಗೊಂಡು ಬರೋಣ. ಬನ್ನಿ, ಇನ್ನು ವ್ಲಾಗ್ ಶುರು ಆಗುತ್ತೆ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಚಿಕನ್ ಬಂದು 1.25 kg ಇದೆ. ಇದರಲ್ಲೇ ನಾನು ಬಿರಿಯಾನಿ ಮತ್ತು ಫ್ರೈನ ಮಾಡ್ತಿದ್ದೀನಿ, ಚಿಕನ್ ಗ್ರೇವಿ ಥರ. ಫಸ್ಟು ಸಾಲ್ಟ್ ಎಲ್ಲ ಹಾಕ್ತಾಯಿದ್ದೀನಿ. ಸಾಲ್ಟು ಮತ್ತು ಅರಿಶಿನ, ಈ ನಿಂಬೆ ಹುಳಿ, ಒಂದು ಅರ್ಧ ಅಷ್ಟು ನಿಂಬೆಹಣ್ಣನ್ನ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ಇದು ಹಿಂಡ್ಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ನಾವು ಚಿಕನ್ ಕುಕ್ ಮಾಡಿದಾಗ ತಿನ್ನಬೇಕಾದ್ರೆ ಒಂಥರ ಸ್ಮೆಲ್ ಬರುತ್ತೆ ನೋಡಿ. ಆ ಸ್ಮೆಲ್ ಅನ್ನೋದು ಇರಲ್ಲ, ಆ ಥರ ಫ್ಲೇವರೂ ಚೆನ್ನಾಗಿರುತ್ತೆ. ಫಸ್ಟ್ ಇದೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳೋದು. ಮ್ಯಾರಿನೇಟ್ ಮಾಡ್ತೀವೋ ಆ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡೋದು. ಮಿಕ್ಸ್ ಮಾಡಿಕೊಂಡಾಗ ನಾವು ಹಿಂಡಿರೋ ಹುಳಿ ಅಂಶ ಎಲ್ಲನೂ ಚಿಕನ್ಗೆ ಚೆನ್ನಾಗಿ ಇದಾಗಿರುತ್ತೆ. ಸೊ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು. ಇನ್ನು ಇದರಿಂದ ಈಗ ಬಿರಿಯಾನಿಗೂ ಮತ್ತು ಫ್ರೈಗೂ ಪೀಸಸ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಆಯಿತಾ, ಇನ್ನಿಷ್ಟನ್ನ ಬಿರಿಯಾನಿಗೆ ಅಂತ ಸಪ್ರೇಟ್ ಮಾಡಿದ್ದೀನಿ. ಇದು ಬಂದು ಚಿಕನ್ ಫ್ರೈಗೆ. ಈಗ ಫಸ್ಟು ಚಿಕನ್ ಫ್ರೈಗೆ ಅಂತಂದೇಳಿ ಕುಕ್ಕರಲ್ಲಿ ಇದು ಇಟ್ಬಿಡೋಣ, ಆಮೇಲೆ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೋಬೋದು. ಚಿಕನ್ನ ಫ್ರೈಗೆ ಅಂತ ಇಡ್ತಾ ಇದ್ದೀನಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾವು ಚಿಕನ್ ಮಸಾಲಾಗೆ ಪ್ರಿಪೇರ್ ಮಾಡ್ಕೋಬೋದು. ಸೊ ಹಂಗಾಗಿ ಈ ಕಡೆ ಫ್ರೈಗೆ ಅಂತ ಇಡ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ. ಕೆಲವರು ಲಿವರ್ನ ಕೊನೆದಾಗ ಫ್ರೈ ಮಾಡ್ಕೋತಾರೆ, ನಾನು ಮುಂಚೆನೆ ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಇಡೋದ್ರಿಂದ ಒಂದೇ ಸತಿ ಇಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಇದು ಫ್ರೈ ಆಗೋದಕ್ಕೆ ಬಿಟ್ಕೊಳ್ಳೋಣ. ಇಷ್ಟರಲ್ಲಿ ಇದರಲ್ಲಿ 2.5 ಗ್ಲಾಸಷ್ಟು ಅಕ್ಕಿನ ಹಾಕ್ಬಿಟ್ಟು ನೆನೆಸಿ ಇಟ್ಬಿಟ್ರೆ ಬಿರಿಯಾನಿಗೆ ರೆಡಿ ಮಾಡ್ಕೊ. ಇನ್ನು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಈ ಗ್ಲಾಸಲ್ಲಿ. ಇನ್ನು 1/2 ಕಪ್, 2.5 ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಬಿರಿಯಾನಿಗೆ ಅಂತೇಳಿ. ಈಗ ಇನ್ನೊಂದು ಕಡೆ ಫ್ರೈಗೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದೇಳಿ ಕಡಾಯಿ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೇ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಇಲಾಚಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು
ಸ್ವಲ್ಪ ಈ ಮಸಾಲೆ ಎಲ್ಲ ಬೇಗ ಬೆಂದ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಅಂದರೆ ಸ್ವಲ್ಪ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಮತ್ತೆ ಗ್ರೇವಿಲಿ ನಾವು ನೋಡ್ಕೊಂಡು ಹಾಕ್ಕೋಬೋದು. ಏನಾಗಲ್ಲ. ಇನ್ನು ಈ ಪುದೀನ ಅಮ್ಮ ಊರಿಂದಾನೇ ತೊಗೊಂಬಂದಿದ್ರು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಂದರೆ ಒಂದು ಚಿಕ್ಕದು ಆನಿಯನ್ ಹಾಕಿದ್ದೀನಿ, ಮತ್ತು ಗಾರ್ಲಿಕ್ಕು, ಜಿಂಜರು, ಪುದೀನ, ಕೊತ್ತಂಬರಿ, ಗ್ರೀನ್ ಮಿರ್ಚಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಬಿರಿಯಾನಿಗೆ ಚೆನ್ನಾಗಿ ರುಬ್ಕೋಬೇಕು. ಇನ್ನು ಆಗಲೇ ಮಸಾಲೆಗೆ ಅಂತಂದೇಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನೆಲ್ಲನೂ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿಗೆ ಇಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಕಡಲೆನೂ ಹಾಕ್ಕೋಬೋದು ತಿಕ್ನೆಸ್ ಬೇಕು ಅಂತ ಅಂದರೆ ಗ್ರೇವಿಗೆ. ಅದರಿಂದ ಯಾವಾಗಲೂ ಇದೆ ಅನಾಹುತ ಗೈಸ್. ನೋಡಿ ಯಾವ ಥರ ಸಿಡ್ದಿದೆ, ಡ್ರೆಸ್ಗೆಲ್ಲ ಆಗ್ಬಿಟ್ಟಿದೆ. ಇನ್ನೀಗ ಇದನ್ನ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಕು. ಇನ್ನು ಮಿಕ್ಸಿ ಜಾರಿಂದ ಇದೇ ಥರ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಇನ್ನು ಅದನ್ನೆಲ್ಲ ಕೌಂಟರ್ ಟಾಪ್ ಮತ್ತೆ ಕ್ಲೀನ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಚಿಕನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಈ ಕಡೆ ಬಿರಿಯಾನಿಗೆ ಅಂತಂದೇಳಿ ಇಟ್ಕೊಂಡೆ ಸ್ವಲ್ಪ ಚಿಕನ್ ಗ್ರೇವಿಗೆ ಗರಂ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ಗೆ ವಿಸಿಲ್ಗೆ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬಿರಿಯಾನಿ ಸ್ಪೈಸಸ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಜಾಸ್ತಿ ಆಗಿತ್ತು, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಬಿರಿಯಾನಿ ಮಸಾಲೆ ಎಲ್ಲನೂ ಫ್ರೈ ಆದಮೇಲೆ 1 ಕಪ್ಪಷ್ಟು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗೂ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ಸ್ಲೈಸಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಗ್ರೀನ್ ಕಲರ್ ಪೇಸ್ಟ್ನ ಹಾಕ್ಕೊಳ್ಳೋಣ. ಇನ್ನು ಈ ಗ್ರೀನ್ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಸಪ್ರೇಟ್ ಆಗೋವರೆಗೂ. ಅದಾದ್ಮೇಲೆ ಚಿಕನ್ನ ಆ್ಯಡ್ ಮಾಡ್ಕೋತೀನಿ. ಈ ಥರ ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದ್ಮೇಲೆ ಉಳಿದಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಗ್ರೀನ್ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಬೇಗ ಕುಕ್ ಆಗೋದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ, ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ, ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ವಾಟರ್ ಎಲ್ಲ ಸಪ್ರೇಟ್ ಆಗಿ ಹಂಗೆ ಅದರಲ್ಲೇ ಹಿಂಡ್ಕೊಳ್ಳೋ ಥರ ಆಗೋವರೆಗೂ ಸಪ್ರೇಟಾಗಿ ಬಿಟ್ಬಿಡೋಣ. ಒಂದ್ಸತಿ ತಳ ಹತ್ತದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೀನ್ ಮಿರ್ಚಿ ಹಾಕಿದ್ದೀವಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಒಂದು ಚೂರು ಧನಿಯಾ ಪುಡಿ, ಇಷ್ಟೇ. ಜಸ್ಟ್ ಗರಂ ಮಸಾಲ ಅಷ್ಟೇ ಸಾಕು. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಏನಿಲ್ಲ, ಹಳ್ಳಿ ಮನೆ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಪೌಡ್ರ್ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೋತೀನಿ ಟೇಸ್ಟ್ಗೆ. ಇಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅಂತ ಹೇಳಿ. ಬಿರಿಯಾನಿ ಎಷ್ಟು ಜ್ಯೂಸಿಯಾಗಿ ಕಾಣ್ತಿದೆ. ಇನ್ನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ತುಪ್ಪನ ಆ್ಯಡ್ ಮಾಡಿದ್ರೆ. ಹಂಗಾಗಿ 2 ಸ್ಪೂನ್ ತುಪ್ಪನ ಹಾಕ್ಕೊಂಡೆ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಗ್ಲಾಸಲ್ಲಿ 2.5 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಒಂದು 4.25 ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದೆ, ಈಗ ಹೈ ಫ್ಲೇಮ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ವಾಟರ್ ಆ್ಯಡ್ ಮಾಡಿದ್ಮೇಲೆ.
ಇನ್ನು ಬಿರಿಯಾನಿ ಕುದಿ ಬರೋ ಅಷ್ಟರಲ್ಲಿ ಈ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ರೆ ಇನ್ನು ಅಡ್ಗೆ ಮನೆ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಆಮೇಲೆ ಆಚೆ ಕಡೆ ಹೋಗಿ ಕೇಕ್ ಎಲ್ಲ ತಗೊಂಡ್ಬರೋಣ. ಇನ್ನು ಬಿರಿಯಾನಿ ಕುದಿ ಬಂದಿದೆ. ಈಗ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಿಂಡ್ಕೊಂಡ್ಬಿಟ್ಟು ಬಿರಿಯಾನಿಗೆ ಕುಕ್ಕರ್ಗೆ ಕ್ಯಾಪ್ ಹಾಕ್ಬಿಡೋಣ. ಕುಕ್ಕರ್ಗೆ ಕ್ಯಾಪ್ ಹಾಕ್ಬಿಟ್ಟು ಒಂದು 2 ವಿಸಿಲ್ ಇಲ್ಲ 1 ವಿಸಿಲ್ ತಗ್ಸಿದ್ರು ಸಾಕು, ಬಟ್ 2 ವಿಸಿಲ್ ತಗ್ಸೋಣ. ತಗಸ್ಬಿಟ್ಟು ಕುಕ್ಕರ್ ಓಪನ್ ಮಾಡೋದು ಬೇಡ, ಹಂಗೆ ಇಟ್ಬಿಟ್ಟು ಹೋಗೋಣ. ಅಡುಗೆ ಮಾಡಿ ಗಾಯ್ಸ್, ಬಿರಿಯಾನಿಗೆ ಉಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಈಗ ನೆನಪಾಯ್ತು, ಹಂಗಾಗಿ ಉಪ್ಪು ಹಾಕ್ತಾ ಇದ್ದೀನಿ. ಸಾಕಲ್ವಾ? ಇನ್ನೊಂದು ಸತಿ ತಿರುಗ್ಸೋಣ, ತಳ ಹತ್ಕೊಂಡ್ಬಿಡುತ್ತೆ ಅಂತ ಅಷ್ಟೇ. ಹೆಂಗ್ ಕಾಣಿಸ್ತಿದೆ ಗಾಯ್ಸ್ ಬಿರಿಯಾನಿ? ಕಮೆಂಟ್ ಮಾಡಿ. ಕುತ್ಕೊಂತು. 2 ವಿಸಿಲ್ ಗಾಯ್ಸ್, ಮುಗೀತು ಬಿರಿಯಾನಿ ಕೆಲಸ ನೋಡಿ. ಇನ್ನು ಒಂದು ಕಡೆ ಕುಕ್ಕರಲ್ಲಿ ಬಿರಿಯಾನಿ ರೆಡಿಯಾಗಿದೆ, ಇನ್ನೊಂದು ಕಡೆ ಗ್ರೇವಿನೂ ರೆಡಿಯಾಗಿದೆ. ಇದು ಎರಡೂ ಆಫ್ ಮಾಡಿಕೊಂಡು ಇನ್ನು ನಾವು ಆಚೆ ಕಡೆ ಹೋದ್ವಿ. ಮನೆಗೆ ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು, ಗ್ಯಾಸ್ ಲೈಟರ್ ಮತ್ತು ಡಸ್ಟ್ಬಿನ್ ಕವರ್ಸ್, ಅದೇ ಥರ ಮೌಸ್ ಎಲ್ಲ ತೊಗೋಬೇಕಿತ್ತು. ನನಗೆ ಮೌಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಹಂಗಾಗಿ ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ. ಅವ್ರಿಗೆ ಫೋಟೋ ಕಳಿಸಿ ತೊಗೊಂಡೆ. ಇನ್ನು ಅದಾದಮೇಲೆ ನಾವು ಕೇಕ್ ತೊಗೊಳೋದಕ್ಕೆ ಅಂತ ನಾನು ಹೋಗಲಿಲ್ಲ, ನಮ್ಮ ಹಸ್ಬೆಂಡ್ ಹೋಗಿದ್ರು. ಇದನ್ನ ನಮಗೆ ಗೊತ್ತಿಲ್ಲದೇ ಫಸ್ಟ್ಗೆ ಕೇಕ್ ಆಲ್ರೆಡಿ ಆರ್ಡ್ರ್ ಕೊಟ್ಬಿಟ್ಟಿದ್ರು. ಹಂಗಾಗಿ ನಾವು ಈ ಸತಿ ಕೇಕ್ ಏನು ತಗೊಂಬರಲಿಲ್ಲ. ಇನ್ನು ಅವರಿಗೆ ಡ್ರೆಸ್ ಕೊಡ್ಸೋಣ ಅಂತಂದೇಳಿ ಕರೆದ್ರು, ಅವ್ರು ಆಚೆ ಕಡೆ ಬರಲಿಲ್ಲ. ಹಂಗಾಗಿ ಅವ್ರು ಬೆಳಗ್ಗೆ ಒಂದು ಡ್ರೆಸ್ ತೊಗೊಂಬಂದಿದ್ರು, ಅದಕ್ಕೆ ಅಂತಂದೇಳಿ ಅಮೌಂಟ್ ಹಾಕಿದೆ. ಇನ್ನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಇದನ್ನ ಹೋಗಿ ಈ ಕೇಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಮತ್ತು ಇನ್ನೊಂದು 2 ಕೇಕ್ನ ತೊಗೊಂಬಂದರು. ಒಂದು ಸ್ಟ್ರಾಬೆರಿ ಫ್ಲೇವರು, ಇದು ಯಾವ ಫ್ಲೇವರ್ ಅಂತ ನನಗೆ ಐಡಿಯಾ ಇಲ್ಲ. ಈ ರೆಡ್ ಕಲರಲ್ಲಿರೋದು ಸ್ಟ್ರಾಬೆರಿ ಫ್ಲೇವರು, ಇದು ಐಸ್ ಕೇಕು, ಅದು ನಾರ್ಮಲ್ ಕೇಕು. ಇನ್ನು 2 ಕೇಕು ತೊಗೊಂಡು ಬಂದರು. ಈ ಸತಿ ತುಂಬಾ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ. ನಾವು ಎವ್ರಿ ಟೈಮ್ ಅಷ್ಟೇ ಬರ್ತ್ಡೇ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತೀವಿ. ಈ ಥರ ಹಾಲ್ಸ್ ಆ ಥರ ಬುಕ್ ಮಾಡ್ಕೊಂಡೇನು ಯಾವತ್ತೂ ಮಾಡ್ಕೊಂಡಿಲ್ಲ. ನೋಡಬೇಕು ಇನ್ ಫ್ಯೂಚರಲ್ಲಿ ಏನಾದರೂ ಆ ಥರ ಈ ಪಾರ್ಟಿ ಹಾಲ್ ಡೆಕೋರೇಷನ್ದೆಲ್ಲ ಇರುತ್ತೆ ನೋಡಿ, ಆ ಥರ. ಇನ್ನು ಬರ್ತ್ಡೇ ಸೆಲೆಬ್ರೇಷನ್ಸ್ ನಡೀತಾ ಇದೆ ಮನೆಯಲ್ಲಿ. ನೀವು ಸಹ ವಿಶ್ ಮಾಡಿ ನಮ್ಮ ನನಗೆ. ಕೇಕ್ ಬೇಕಾ? ಕೇಕ್ ಬೇಕೇನೋ? ಯಾಕೆ ಬೇಡವಾ? ಎಷ್ಟು ಪೀಸ್ ಬೇಕು? ಎಷ್ಟು ಪೀಸ್ ಬೇಕು? ಎಷ್ಟು 2 ಪೀಸ್ ಬೇಕಾ? ಇನ್ನು ಕೇಕ್ ಕಟ್ ಮಾಡಿರೋದನ್ನೆಲ್ಲನೂ ಬಿಲ್ಡಿಂಗಲ್ಲಿ ಹಂಚ್ಬಿಟ್ಟು ಇನ್ನು ಕಾರ್ತಿ ಹತ್ರನೂ ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಅದಾದಮೇಲೆ ಮೇಲ್ಗಡೆ ಬಂದ್ವಿ. ಇನ್ನು ಸಲಾಡ್ಸ್ಗೆ ಅಂತೇಳಿ ಇಲ್ಲಿ ಕಟ್ ಮಾಡ್ತಿದ್ದೆ. ಇನ್ನು ನಮ್ಮ ಅತ್ತೆ ಬಿರಿಯಾನಿನ ಮಿಕ್ಸ್ ಮಾಡ್ತಾಯಿದ್ರು. ಆಗಿದ ತಕ್ಷಣ ನಾವು ಹಂಗೆ ಇಟ್ಬಿಟ್ಟು ಹೋಗಿದ್ವಿ ನೋಡಿ, ಕುಕ್ಕರೇ ಓಪನ್ ಮಾಡಿರಲಿಲ್ಲ. ಇನ್ನು ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ರು. ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ಚೆನ್ನಾಗೂ ಇತ್ತು. ಇನ್ನು ಫಸ್ಟ್ ಕಾರ್ತಿಕ್ಗೆ ಅಂತೇಳಿ ಪ್ಲೇಟಲ್ಲಿ ಹಾಕ್ಕೊಟ್ವಿ. ಇನ್ನು ಆಮೇಲೆ ನಾವೆಲ್ಲರೂ ಕೂತ್ಕೊಂಡ್ವಿ ಊಟಕ್ಕೆ ಅಂತಂದೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.